ಕಷ್ಟಪಟ್ಟರೂ ಸಾಧನೆ ಮಾಡ್ಲಿಕ್ಕಾಗದೆ ಹೋದಂತ ಎಲ್ಲ ಲಾಭಗಳಿಗೂ ಅನುಕೂಲವಾದಂತಹ ಯಂತ್ರ ಯಾವುದಾದ್ರೂ ಇದೆಯಾ? ನಾನು ಒಳ್ಳೆಯ ಸಂಸಾರವನ್ನು ಮಾಡಬೇಕು, ನಾನು ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು, ನಮ್ಮ ಕುಟುಂಬಕ್ಕೆ ಉಜ್ವಲವಾದಂತಹ ಭವಿಷ್ಯವನ್ನು ಕೊಡಬೇಕು, ಆಕಾಶಕ್ಕೆ ಅದನ್ನು ತೋರಿಸಬಾರದು, ಅವಕಾಶ ಇದ್ದಲ್ಲೆಲ್ಲ ಹಾಕಬಾರದು. ಇದೆಲ್ಲ ಕಟ್ಟುನಿಟ್ಟು ಪಾಡುಗಳು ಯಂತ್ರಗಳಿಗೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀ ರಾಮಚಂದ್ರ ಸ್ವಾಮಿನೇ ನಮಃ. ಆತ್ಮೀಯರೇ, ವಿದ್ಯಾ ಲಾಭಕ್ಕೆ, ಧನ ಲಾಭಕ್ಕೆ, ಉದ್ಯೋಗ ಲಾಭಕ್ಕೆ ಸಾಧಾರಣವಾಗಿ ಮನುಷ್ಯನ ಜೀವನದಲ್ಲಿ ಕಷ್ಟಪಟ್ಟರೂ ಸಾಧನೆ ಮಾಡ್ಲಿಕ್ಕಾಗದೆ ಹೋದಂತ ಎಲ್ಲ ಲಾಭಗಳಿಗೂ ಅನುಕೂಲವಾದಂತಹ ಯಂತ್ರ ಯಾವುದಾದ್ರೂ ಇದೆಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಒಬ್ರು. ಇದೆ. ಯಾವುದು ಹಾಗಿದ್ರೆ? ಗಂಧರ್ವ ಸಾಧನೆ, ಗಂಧರ್ವ ಯಂತ್ರ. ಪರಮಾದ್ಭುತವಾಗಿರ್ತಕ್ಕಂತಹ ಗಂಧರ್ವ ಯಂತ್ರವನ್ನು ಧರಿಸುವುದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾ ಲಾಭವಾದ, ಧನಾರ್ಥಿಗಳಿಗೆ ಧನ ಲಾಭವಾದ, ಉದ್ಯೋಗಾಪೇಕ್ಷಿಗಳಿಗೆ ಉದ್ಯೋಗ ಲಾಭವಾದ, ಪ್ರತಿಯೊಬ್ಬರಿಗೂ ಸಹಿತವಾಗಿ ಆಸೆ ಅಂತ ಇದ್ದೇ ಇರ್ತದೆ. ಶಂಕರಾಚಾರ್ಯರು ಪಾರಾವಾರ ಪರಸ್ಪರಾಂತರ ತಥಾ ಪ್ಯಾಶಾನ ಶಾಂತಾತವ ಅಂತ ಹೇಳಿದ್ದಾರೆ. ಮನುಜರೇ, ಭಯಂಕರವಾಗಿರತಕ್ಕಂತಹ ತೆರೆಯಿಂದ ಸೇರಿರತಕ್ಕಂತಹ ಸಮುದ್ರವನ್ನಾದರೂ ನಾವು ದಾಟಬಹುದು, ಆದ್ರೆ ಈ ಆಶಯ ಹೇಳುವಂತಹ ಸಮುದ್ರದಿಂದ ದಾಟಲಿಕ್ಕೆ ಆಗೋದಿಲ್ಲ. ಆಶಾ ನ ಶಾಂತ ಅಥವಾ. ಆದ್ದರಿಂದ ನಾನು ಹೆಚ್ಚಿಗೆ ಮಾರ್ಕ್ಸ್ ತೆಗಿಬೇಕು, ನಾನು ಒಳ್ಳೆಯ ಉದ್ಯೋಗವನ್ನು ಹುಡುಕಿಕೊಳ್ಳಬೇಕು, ನಾನು ಒಳ್ಳೆಯ ಸಂಸಾರವನ್ನು ಮಾಡಬೇಕು, ನಾನು ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು, ನಮ್ಮ ಕುಟುಂಬಕ್ಕೆ ಉಜ್ವಲವಾದಂತಹ ಭವಿಷ್ಯವನ್ನು ಕೊಡಬೇಕು. ಇದೆಲ್ಲ ಹರಕೆ ಇರತಕ್ಕಂಥವರು ಏನು ಮಾಡಬೇಕಾಗಿದ್ರೆ, ಪವಿತ್ರವಾಗಿರ್ತಕ್ಕಂತಹ ಮನೋಹರವಾದಂತಹ ಸುಂದರವಾಗಿರ್ತಕ್ಕಂತಹ ಯಂತ್ರವನ್ನು ಧಾರಣೆ ಮಾಡಬೇಕು. ಗಂಧರ್ವ ಯಂತ್ರದಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ. ಅಪಾರವಾದಂತಹ ಶಕ್ತಿಯನ್ನು ಹೊಂದಿದಂತಹ ಗಂಧರ್ವ ಯಂತ್ರದ ಮೂಲಕವಾಗಿ ಅವರಿಗೆ ರಕ್ಷಣೆಯನ್ನು ಕೊಡ್ತಾನೆ. ಆ ಯಂತ್ರವನ್ನು ನಾವು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಭೂಸ್ಪರ್ಶ ಆಗಬಾರ್ದು, ಜಲಸ್ಪರ್ಶ ಆಗಬಾರ್ದು, ಅಗ್ನಿ ಸ್ಪರ್ಶ ಆಗಬಾರ್ದು, ಆಕಾಶಕ್ಕೆ ಅದನ್ನು ತೋರಿಸಬಾರ್ದು, ಅವಕಾಶ ಇದ್ದಲ್ಲೆಲ್ಲ ಹಾಕಬಾರ್ದು. ಇದೆಲ್ಲ ಕಟ್ಟುನಿಟ್ಟು ಪಾಡುಗಳು ಯಂತ್ರಗಳಿಗೆ. ಈ ಯಂತ್ರಗಳು ಸಾಧಾರಣವಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನ ಮೇಲೂ ಸಹಿತವಾಗಿ ಯಂತ್ರ ಕೆಲಸ ಮಾಡುವ ಸಾಧ್ಯತೆ ಇರತಕ್ಕಂತಹದ್ದು. ಈ ಯಂತ್ರವು ಅಷ್ಟೇ, ಇದು ಮೂಲ ಮಂತ್ರದಿಂದ ಮಂತ್ರಿಸುವಂತಹ ಯಂತ್ರವಾಗಿರ್ತದೆ. ಅಪಾರವಾದಂತಹ ಶಕ್ತಿ, ಅಪಾರವಾದಂತಹ ಗೌರವ ಬೇಕಾಗಿರ್ತಕ್ಕಂತಹದ್ದು. ಒಟ್ಟಾರೆ ಗಂಧರ್ವ ಯಂತ್ರ ಮನುಷ್ಯನ ಜೀವನದಲ್ಲಿ ಹಾಸು ಹೊಕ್ಕಾಗೋಗಿ ಅದರಿಂದ ಸಾಕಷ್ಟು ಪ್ರಯೋಜನ ಇದೆ, ನೆಮ್ಮದಿ ಇದೆ. ಅದರ ನಿಷ್ಠೆಯಿಂದ ಬಳಸಬೇಕಾಗಿರ್ತಕ್ಕಂತಹದ್ದು ನಮ್ಮ ಕರ್ತವ್ಯ. ಅದನ್ನ ನಾವು ಜನಿವಾರಕ್ಕೆ ಹಾಕೊಳ್ಬಹುದು, ಅಥವಾ ಉಡಿದಾರಕ್ಕೆ ಹಾಕೊಳ್ಬಹುದು, ಅಥವಾ ಮತ್ತೊಂದು ದಾರವನ್ನು ಹಾಕಿ ಹಾಕೊಳ್ಬಹುದು. ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ಯಂತ್ರವನ್ನು ಮಾಡಿಸಿಕೊಂಡ್ರೆ ತಮ್ಮ ಪರ್ಸನಲ್ ಇಟ್ಕೊಳ್ಬಹುದು, ಅಥವಾ ಕಂಠಕ್ಕೆ ಕಟ್ಟುಕೊಳ್ಬಹುದು, ಸೊಂಟಕ್ಕೆ ಕಟ್ಟುಕೊಳ್ಬಹುದು, ಮಡಿ ಮೈಲಿಗೆ ಏನೂ ಇರೋದಿಲ್ಲ. ಆ ರೀತಿ ವ್ಯವಸ್ಥೆ ಆಗಿರುತ್ತೆ. ಒಟ್ಟಾರೆ ತುಂಬಾ ಒಳ್ಳೆಯದು. ಅದರಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗ್ತದೆ ಯಂತ್ರದ ಮೂಲಕವಾಗಿ. ನೀವು ಒಮ್ಮೆ ಯಂತ್ರ ಧರಿಸಬೇಕು ಅಂದ್ರೆ ಗಂಧರ್ವ ಯಂತ್ರವನ್ನು ಧರಿಸಿ. ಅದರಲ್ಲಿ ಎಫೆಕ್ಟ್ ಇಲ್ಲ, ಬಾಧಕ ಇಲ್ಲ, ಋಣಾತ್ಮಕ ಶಕ್ತಿ ಇಲ್ಲ, ಎಲ್ಲವೂ ಧನಾತ್ಮಕ ಶಕ್ತಿಯೇ ಇರತಕ್ಕಂತಹದ್ದು. ಆದ್ದರಿಂದ ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.